ಕೆಇಆರ್ಸಿ ನಿರ್ದೇಶನದಂತೆ ರಾಜ್ಯದಲ್ಲಿ ಸ್ಮಾರ್ಟ್ ಮೀಟರ್ ಯೋಜನೆ ಜಾರಿ ಮಾಡಲಾಗಿದೆ. ಕೇಂದ್ರ ಇಂಧನ ಪ್ರಾಧಿಕಾರದ ನಿರ್ದೇಶನದಂತೆ ಕೇಂದ್ರ ಇಂಧನ ಇಲಾಖೆ 2021-22ನೇ ಸಾಲಿನಲ್ಲಿ ಆರ್ಡಿಎಸ್ ಯೋಜನೆ ರೂಪಿಸಿತ್ತು. ರಾಜ್ಯಗಳಲ್ಲಿರುವಂತ ವಿದ್ಯುತ್ ಸರಬರಾಜು ಕಂಪನಿಗಳು ತಮ್ಮ ಸಬ್ಸಿಡಿ ಸೇರಿದಂತೆ ಎಲ್ಲ ಬಾಕಿಗಳನ್ನು ಕೂಡ ಪಾವತಿಸಿದ್ದರೆ ಸ್ಮಾರ್ಟ್ ಮೀಟರ್ ಅಳವಡಿಸಲು ಕೇಂದ್ರದಿಂದ ಪ್ರತಿ ಮೀಟರ್ಗೆ ಗರಿಷ್ಠ 900 ರೂಪಾಯಿ ಅಥವಾ ಮೀಟರ್ ಶೇಕಡ 15ರಷ್ಟು ಮೀಟರ್ ಸಬ್ಸಿಡಿಯಾಗಿ ನೀಡುವುದಾಗಿ ಕೇಂದ್ರ ಇಂಧನ ಸಚಿವಾಲಯವು ಕೂಡ ಮಾರ್ಗಸೂಚಿಯಲ್ಲಿ ತಿಳಿಸಿತು. ಅದರಂತೆ ದೇಶದ ಇತರೆ ರಾಜ್ಯಗಳು ಯೋಜನೆಯಡಿ ಏಕಕಾಲದಲ್ಲಿ ಎಲ್ಲ ಗ್ರಾಹಕರಿಗೆ ಈ ಸ್ಮಾರ್ಟ್ ಮೀಟರ್ ಅಳವಡಿಸಲು ಮುಂದಾಗಿವೆ. ಇದರ ಕ್ರಮವಾಗಿ ಇನ್ನು ಕೇಂದ್ರ ಸರ್ಕಾರದ ಸೂಚನೆಯಂತೆ ರಾಜ್ಯದಲ್ಲೂ ಕೂಡ ಸ್ಮಾರ್ಟ್ ಮೀಟರ್ಗಳ ಅಳವಡಿಕೆಗೆ ರಾಜ್ಯ ಇಂಧನ ಇಲಾಖೆ ಮುಂದಾಗ್ತಾ ಇದೆ. ಶೀಘ್ರದಲ್ಲಿಯೇ ಪ್ರತಿ ಮನೆಗೂ ಕೂಡ ಸ್ಮಾರ್ಟ್ ಮೀಟರನ್ನು ಅಳವಡಿಸೋದಕ್ಕೆ ಇದೀಗ ಇಂಧನ ಇಲಾಖೆ ಮುಂದಾಗಿದೆ. ಇದರಿಂದ ಹಲವು ಉಪಯೋಗಗಳಿದೆ. ನಾವು ಈಗ ಫೋನ್ಗಳಿಗೆ ಮತ್ತು ಟಿವಿಗಳಿಗೆ ಹೇಗೆ DTH ಆಗಿರ್ಬೋದು ಅಥವಾ ಜಿಯೋ ಆಗಿರ್ಬೋದು AirTel BSNL ಹೀಗೆ ನಾವು ಪ್ರೀಪೇಡ್ ಮತ್ತು ಪೋಸ್ಟ್ ಪೇಡನ್ನು ರೀಚಾರ್ಜ್ ಮಾಡ್ಕೊಳ್ತೀವಲ್ಲ, ಅದೇ ಥರ ರೀಚಾರ್ಜ್ ಮಾಡ್ಕೊಳ್ಬಹುದು ಮತ್ತು ನಾವು ಎಷ್ಟು ಬಳಕೆ ಮಾಡ್ತೀವಿ ಅಷ್ಟಕ್ಕೆ ಮಾತ್ರ ಇಲ್ಲಿ ಹಣ ಪಾವತಿ ಮಾಡುವಂಥ ಪ್ರಕ್ರಿಯೆ ಈ ಸ್ಮಾರ್ಟ್ ಮೀಟರ್ ಒಳಗೊಂಡಿರುತ್ತೆ. ಈ ಸ್ಮಾರ್ಟ್ ಮೀಟರನ್ನು ನಿಮ್ಮ ಅಗತ್ಯತೆಗಳಿಗೆ ಅನುಗುಣವಾಗಿ ರೀಚಾರ್ಜ್ ಮಾಡ್ಕೊಳ್ಬಹುದು. ಕೆಲವು ದಿನಗಳ ಕಾಲ ನೀವು ಮನೆಯಲ್ಲಿ ಇರಲಿಲ್ಲ ಅಂತಂದ್ರೂ ಕೂಡ ಆ ಸಮಯದಲ್ಲಿ ನಿಮ್ಮ ಕರೆಂಟ್ ಬಿಲ್ ಏನು ಈಗ ಕಾಮನ್ ಯೂಸೇಜ್ ಅಂತೇನು ಬರುತ್ತೆ ಅದು ಬರೋದಿಲ್ಲ. ಸೊ ವಿದ್ಯುತ್ ಉಳಿತಾಯ ಮಾಡಬಹುದು. ಯಾಕೆ ಅಂತಂದರೆ ಈ ಸ್ಮಾರ್ಟ್ ಮೀಟರ್ ಹಾಕೋದ್ರಿಂದ ನೀವು ಯಾವ ಒಂದು ಸಂದರ್ಭದಲ್ಲಿ ಎಷ್ಟು ವಿದ್ಯುತ್ತನ್ನು ಬಳಕೆ ಮಾಡಿದ್ದೀರಿ, ನಿಮ್ಮ ಮನೆಯಲ್ಲಿ TV ಇದ್ದರೆ, ಫ್ರಿಡ್ಜ್ ಇದ್ದರೆ ಅಥವಾ ಕಂಪ್ಯೂಟರ್ ಇದ್ದರೆ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ವಿದ್ಯುತ್ ಖರ್ಚಾಗ್ತಾ ಇದೆ, ಎಲ್ಲಿ ಪೋಲ್ ಆಗ್ತಾ ಇದೆ ಅನ್ನೋದು ಕೂಡ ನಿಮಗೆ ಮೊಬೈಲ್ನ ಮೂಲಕವೇ ನೀವು ದತ್ತಾಂಶಗಳನ್ನು ಪಡೆಯಬಹುದು. ಸೊ ಹೀಗಾಗಿ ಈ ಸ್ಮಾರ್ಟ್ ಮೀಟರ್ ಬಹಳ ಜನಸ್ನೇಹಿ ಆಗುತ್ತೆ ಅನ್ನೋದು ಸದ್ಯ ಇಂಧನ ಇಲಾಖೆ ಕೂಡ ತಿಳಿಸ್ತಾ ಇದೆ. ಯಾವ ವಸ್ತುವೇ ಆಗಿರಲಿ ನೀವು ಹೆಚ್ಚು ಬಳಸಬೇಕೋ ಅಥವಾ ಬೇಡವೋ, ಯಾವ ಸಾಧನವನ್ನು ನಾವು ಕಡಿಮೆ ಮಾಡಿಕೊಳ್ಬೇಕು, ಎಲ್ಲ ವಿಚಾರಗಳು ಕೂಡ ಈ ಸ್ಮಾರ್ಟ್ ಮೀಟರಿಂದಾಗಿ ನಿಮಗೆ ಲಭ್ಯ ಆಗುತ್ತೆ. ಸ್ಮಾರ್ಟ್ ಮೀಟರನ್ನು ಪ್ರತಿ ಮನೆಗೂ ಕೂಡ ಬಳಸಬೇಕು. ಈಗಾಗಲೇ ವಿದೇಶಗಳಲ್ಲಿ ಈ ಸ್ಮಾರ್ಟ್ ಮೀಟರನ್ನು ಬಳಸಿ ಕರೆಂಟನ್ನು ಕಡಿಮೆ ಖರ್ಚು ಮಾಡೋದಕ್ಕೆ ಉಪಯೋಗಿಸಿಕೊಂಡಿದ್ದಾರೆ. ಆ ಮಾದರಿಯಾಗಿ ನಾವು ಕೂಡ ಇದನ್ನು ಬಳಸ್ಕೊಳ್ಬಹುದು ಅನ್ನುವಂಥ ವಿಷಯವನ್ನು ಈಗ ಇಂಧನ ಇಲಾಖೆ